ಧರ್ಮಸ್ಥಳ ಕೇಸ್ ವಿಚಾರವಾಗಿ ಪರವಿರೋಧ ಚರ್ಚೆಗಳು ಆರಂಭ ಆದಂಥ ಹೊತ್ತಿನಲ್ಲೇ ಒಂದಷ್ಟು ನಾಯಕರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದಾರೆ. ಮಹೇಶ್ ತೆಂಗಿನಕಾಯಿ ಅವರು ಮಾತನಾಡಿದ್ರು, ಧರ್ಮಸ್ಥಳ ಒಂದು ಧಾರ್ಮಿಕ ಕ್ಷೇತ್ರ, ಪುಣ್ಯ ಕ್ಷೇತ್ರ ಎನ್ನುವುದಾಗಿ ಹೇಳಿದ್ರು. ನಿಜಕ್ಕೂ ಎಲ್ಲರೂ ಕೂಡ ಒಪ್ಪುವಂಥ ವಿಚಾರ. ಆದರೆ ಇಲ್ಲಿ ಒಂದಂತೂ ಗಮನಿಸಬೇಕು, ಅನಾಮಧೇಯ ವ್ಯಕ್ತಿ ನ್ಯಾಯಾಲಯಕ್ಕೆ ಬಂದು ಕೊಟ್ಟಿರುವಂಥ ಹೇಳಿಕೆ, ಆತ ಹಿಂದೆ ಏನೆಲ್ಲ ಮಾಡಿದ್ದಾನೆ, ಈ ರೀತಿಯಾಗಿ ಕೊಟ್ಟಿರುವಂಥ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಸಾಕ್ಷಿ. ಈ ನಿಟ್ಟಿನಲ್ಲಿ ತನಿಖೆ ಆಗ್ತಾ ಇರೋದು. ಹಾಗೆಯೇ ಎಲ್ಲ ಜಾತಿ ಜನಾಂಗದವರು ಕೂಡ ಧರ್ಮಸ್ಥಳಕ್ಕೆ ಹೋಗಿ ಬರ್ತಾರೆ ಎನ್ನುವುದಾಗಿ ಮಹೇಶ್ ತೆಂಗಿನಕಾಯಿ ಅವರು ಹೇಳಿದರು. ಪ್ರಕರಣವನ್ನು ದೇವಸ್ಥಾನಕ್ಕೆ ತಳುಕು ಹಾಕಬಾರ್ದು. ರಾಜಕೀಯ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ದೇವಸ್ಥಾನದ ಹೆಸರನ್ನು ಕೂಡ ಈ ಪ್ರಕರಣಕ್ಕೆ ಎಳೆದು ತರಲಾಗ್ತಾ ಇದೆ. ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡೋದು ಬೇಡ ಅಂತೇಳಿ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನನ್ನುವಂಥದ್ದನ್ನು ಹೊರಗೆ ಬರುತ್ತೆ. ಅದು ಯಾವ ವಿಷಯದಲ್ಲಿ ಏನಾಗಿದೆ, ಯಾರು ಹೇಳಿದ್ರೆ ಅವೆಲ್ಲ ಬರಲಿ. ಸತ್ಯಾಸತ್ಯತೆ ಬಂದ್ಮೇಲೆ ಏನನ್ನುವಂಥ ಹೇಳಿಕೆಗಳನ್ನು ಕೊಡಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಒಂದು ಹಿಂದೂ ಧಾರ್ಮಿಕ ಭಾವನೆಗಳನ್ನು ಉಳಿದಿರ್ತಕ್ಕಂಥದ್ದು ಧರ್ಮಸ್ಥಳ. ನಮ್ಗೆ ಎಲ್ಲ ಅಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಎಲ್ಲ ಜಾತಿ ಜನಾಂಗದವರು ಕೂಡ ಹೋಗಿ ಅಲ್ಲಿ ನಡ್ಕೊಂತಾರ. ಯಾರೋ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ದೇವಸ್ಥಾನ ಅದಲ್ಲ. ಹೀಗಾಗಿ ಅದಕ್ಕೆ ಆಗಿರ್ತಕ್ಕಂಥ ಒಂದು ಮಾನ್ಯತೆಯನ್ನು ಕರ್ನಾಟಕದಲ್ಲಿ ಪಡ್ಕೊಂಡಿದೆ. ಹೀಗಾಗಿ ಅದನ್ನ ದೇವಸ್ಥಾನದನ್ನ ಜೋಡಿಸುವಂಥದ್ದು ಯಾರು ಕೂಡ ಮಾಡಬಾರ್ದು. ಯಾರೋ ವೈಯಕ್ತಿಕ ವ್ಯಕ್ತಿಗಳ ಮೇಲೆ ಇತ್ತು ಇನ್ನೊಂದಿತ್ತಂದ್ರೆ ಅದ್ರ ಬಗ್ಗೆ ಮಾತಾಡಲಿ. ಅದರ ದೇವಸ್ಥಾನದ ಹೆಸರನ್ನು ಹೇಳಿ ಈ ರೀತಿ ವಿನಾಕಾರಣ ಸಮಾಜದಲ್ಲಿ ಗೊಂದಲ ಸೃಷ್ಟಿಸ್ತಕ್ಕಂಥ ಕೆಲಸವನ್ನ ಯಾರು ಮಾಡಬಾರ್ದು ಅಂತ ಆಗ್ರಹವನ್ನು ಮಾಡ್ತಾರೆ. ನೋಡಿ, ಮಾಡ್ಲಿ.